ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ SSP ಪೋರ್ಟಲ್ದಲ್ಲಿದ್ದೀನಿ ಇವಾಗ. ಸೊ ಡೇಟ್ ಏನಾದರೂ ಎಕ್ಸ್ಟೆನ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ನಾನು ತಲೆ ಹಾಕಿದಾಗ ಸ್ವಲ್ಪ ಇಲ್ಲಿ ಬದಲಾವಣೆ ಆಗಿದೆ. ಡೇಟ್ ಯಾವೆಲ್ಲ ಒಂದು ಡಿಪಾರ್ಟ್ಮೆಂಟ್ಗಳು ಅಂದರೆ SC/ST, OBC ವಿದ್ಯಾರ್ಥಿಗಳು ಮತ್ತು ಟೆಕ್ನಿಕಲು, ಇದು ಯಾವುದು ಮೆಡಿಕಲ್ಲು, ಈ ರೀತಿಯಾದಂಥ ಒಂದು ಡಿವೈಡ್ ಮಾಡಿ ಇಲ್ಲಿ ಡೇಟ್ಗಳನ್ನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ನಾನು ಈಗ ಅಫಿಷಿಯಲ್ ವೆಬ್ಸೈಟಲ್ಲಿದ್ದೀನಿ, ನಿಮಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಕೆಳಗಡೆ ಹೋದಾಗ ನಿಮಗೆ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಅಂತ ಇದೆ. ಸೊ ಇಲ್ಲಿ ಕಾಣಿಸ್ತಲ್ಲ, ಈ ಒಂದು ಭಾಗದಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಕ್ಲಿಕ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇಲ್ಲಿ ನೋಡಿದಾಗ ಇಲ್ಲೇನಾಗುತ್ತೆ ಅಂದರೆ, ಸೊ ಈ ರೀತಿಯಾಗಿ ವಿವಿಧ ಇಲಾಖೆಗಳಲ್ಲಿ ನಿಮಗೆ ಡೇಟ್ಗಳನ್ನು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಒಂದು ಭಾಗದಲ್ಲಿ ಏನಾಗಿದೆ ಅಂದರೆ, ಹಿಂದುಳಿದ ಒಂದು ಕಲ್ಯಾಣ ಇಲಾಖೆ, ಹಿಂದುಳಿದ ಅಂದರೆ OBC, ಸ್ಪೆಷಲಿ OBC ಬರ್ತಾರೆ, ಅವರು ಒಂದು ಡೇಟ್ಗಳು ಕೂಡ ಇಲ್ಲಿ ಕ್ಲೋಸ್ ಆಗಿದೆ. ಆಮೇಲೆ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ, ಅದು ಕೂಡ ಡೇಟ್ ಕ್ಲೋಸ್ ಆಗಿದೆ. ಆಮೇಲೆ ಆರ್ಯವೈಶ್ಯ, ಅದು ಒಂದು ಇಲಾಖೆ ಕ್ಲೋಸ್ ಆಗಿದೆ. ಮತ್ತು ಅಲ್ಪಸಂಖ್ಯಾತರ, ಸೊ ಇದು OBC ಅಭ್ಯರ್ಥಿಗಳಿಗೆ ಬರುತ್ತೆ. ಇದರಲ್ಲಿ ಅಲ್ಪಸಂಖ್ಯಾತರ ಅಂತಂದರೆ 2A, 2B, 3A, 3B ಈ ಥರ ಇರುತ್ತಲ್ಲ, ಅಂಥ ವಿದ್ಯಾರ್ಥಿಗಳು ಕೂಡ ಡೇಟ್ ಕ್ಲೋಸ್ ಆಗಿದೆ. ಅದನ್ನು ನೆಕ್ಸ್ಟ್ ಹೊರತುಪಡಿಸಿದರೆ ಕಾಲೇಜು ವಿಭಾಗದಲ್ಲಿ ಬರುವಂಥದ್ದು. ಸೊ ಕಾಲೇಜಲ್ಲಿ ಅಂತಂದರೆ ಇದು ಕಾಲೇಜು ಶಿಕ್ಷಣ ಇಲಾಖೆ, ಮೆಟ್ರಿಕ್ ನಂತರ ಅಂತಂದರೆ ಇದು PUC ಲೆವೆಲಿಗೆ ಬರುವಂಥದ್ದು. ಅದಾದ ಮೇಲೆ ಸಮಾಜ ಕಲ್ಯಾಣ ಇಲಾಖೆ. ಸೊ ಸಮಾಜ ಕಲ್ಯಾಣ ಇಲಾಖೆ ಯಾರಿಗೆ ಬರುತ್ತೆ ಅಂದರೆ SC/ST ಅಭ್ಯರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಬರುತ್ತೆ. ಇಲ್ಲಿ ನೋಡಿ ಡೇಟನ್ನು ಕೊಟ್ಟಿದ್ದಾರೆ, 15/4/2024, ಅಂದರೆ ಇದೇ ತಿಂಗಳು 15 ತಾರೀಕು ತನಕ ನಿಮಗೆ ಡೇಟನ್ನು ಇಲ್ಲಿ ಕೊಟ್ಟಿದ್ದಾರೆ. ನಾವು ವೆಬ್ಸೈಟಲ್ಲಿ ಇದನ್ನು ಓದಿ ಹೇಳ್ತಾ ಇರೋದು. 15ನೇ ತಾರೀಕು ತನಕ ನಿಮಗೆ ಕಾಲಾವಕಾಶ ಇದೆ. ನೆಕ್ಸ್ಟ್ ಯಾರಿಗಿದೆ ಅಂತಂದರೆ ಇಲ್ಲಿ ತಾಂತ್ರಿಕ ಶಿಕ್ಷಣ, ಅಂದರೆ ಇಂಜಿನಿಯರಿಂಗ್ ಲೆವೆಲ್ ಇರ್ತಾರಲ್ಲ, ಅದು ಕೂಡ ಏನಂದರೆ ಇಲ್ಲಿ 15ನೇ ತಾರೀಕು ತನಕ ಒಂದು ಡೇಟ್ಗಳನ್ನು ಕೊಡಲಾಗಿದೆ. ಅದಾದಮೇಲೆ ಸೊ ನೆಕ್ಸ್ಟ್ ನಮ್ಮ ಒಂದು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ, ಪರಿಶಿಷ್ಟ ಪಂಗಡ ಅಂತಂದರೆ ST ಅಭ್ಯರ್ಥಿಗಳಿಗೆ ಈ 20ನೇ ತಾರೀಕು ತನಕ ಟೈಮನ್ನು ಕೊಡಲಾಗಿದೆ. ಆ ಕಾರ್ಮಿಕರ ಕಾರ್ಡ್ ಇದ್ದವರಿಗೆ 31/5 ಅಂದರೆ ಮೇ ತನಕನೂ ಕೂಡ ಇದನ್ನು ಕಾಲಾವಕಾಶ. ಯಾವ್ದಾದ್ರು ಕಾರ್ಮಿಕರ ಇಲಾಖೆಯ ಒಂದು ಮೆಟ್ರಿಕ್ SLC ನಂತರ ಅಭ್ಯರ್ಥಿಗಳಿಗೆ, ಲೇಬರ್ ಕಾರ್ಡ್ ಇರುವಂಥವ್ರುಗಳಿಗೆ 31/5 ತನಕನೂ ಎಕ್ಸ್ಟೆನ್ಷನ್ ಕೊಡಲಾಗಿದೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಯಾರಿಗೆ ಅಂತಂದರೆ ಇಲ್ಲಿ ವೈದಿಕ ಶಿಕ್ಷಣ ಅಂತ ಕೊಟ್ಟಿದ್ದಾರೆ. ಸೊ ವೈದಿಕ ಶಿಕ್ಷಣದಲ್ಲಿ ಯಾರೆಲ್ಲ ಬರ್ತಾರೆ ಅಂತಂದರೆ ಇಲ್ಲಿ ವೈದಿಕ ಶಿಕ್ಷಣದಲ್ಲಿ ಹಾಗೆ ನೋಡಿದರೆ, ವೈದಿಕ ಶಿಕ್ಷಣದಲ್ಲಿ ಪ್ಯಾರಾಮೆಡಿಕಲ್ಲು, GNM ನರ್ಸಿಂಗು, BSc ನರ್ಸಿಂಗು, ಅಲೈಡ್ ಹೆಲ್ತ್ ಸೈನ್ಸು, MBBS, BHMS, BAMS ಎಲ್ಲ ಕೋರ್ಸ್ಗಳು ಬರ್ತವೆ. ಓಕೆ, ಅದಕ್ಕೆ ಇಲ್ಲಿ 31/5/2024 ತನಕ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಹೌದಾ. ಬಟ್ ಇಲ್ಲಿ ಇದನ್ನು ನೀವು ನಿಮ್ಮ ಯಾವುದು ನಿಯರೆಸ್ಟ್ ಒಂದು ಇಲಾಖೆ ಇರುತ್ತೆ, ಸಮಾಜ ಕಲ್ಯಾಣ, ಇದು ಯಾವುದು ಮೈನಾರಿಟಿ ಆಫೀಸ್ ಇರುತ್ತೆ, ಅಲ್ಲಿ ಹೋಗಿ ಇದ್ರ ಬಗ್ಗೆ ನೀವು ಕ್ಲಾರಿಫೈ ತೊಗೋಬೇಕಾಗುತ್ತೆ ಆಯಾ ಜಿಲ್ಲೆಯಲ್ಲಿ. ಇನ್ ಕೇಸ್ ಆಫ್ ನಿಮಗೆ ಬರ್ತಾ ಇಲ್ಲ ಅಂದರೆ, ನಾವು ಲಾಸ್ಟ್ ಸಬ್ಮಿಷನ್ ನಮಗೆ ಮಾಡಲಿಕ್ಕೆ ಬರ್ತಾ ಇಲ್ಲ, ನಾವು ಕೂಡ BSc ನರ್ಸಿಂಗ್ ಇದ್ದೀವಿ, GNM ನರ್ಸಿಂಗ್ ಇದ್ದೀವಿ, ಯಾಕೆ ಬರ್ತಾ ಇಲ್ಲ ಅಂದರೆ, ನೀವು ಯಾವ ಜಿಲ್ಲೆಗೆ ಓದ್ತಾ ಇರ್ತೀರಿ ಆ ಒಂದು ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆನೋ ಅಥವಾ ಅಲ್ಪಸಂಖ್ಯಾತರ ಇಲಾಖೆನೋ ಅಥವಾ ಇದು ನಿಮ್ಮ ಒಂದು ಯಾವ ಕ್ಯಾಟಗರಿ ಮೇಲೆ ಇಲಾಖೆ ಬರುತ್ತೆ ಆ ಒಂದು ಇಲಾಖೆಗೆ ಹೋಗಿ ಇದನ್ನು ತೋರಿಸಿ. ನೀವು ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಹೋಗಿ ಕೂಡ ಇದೇ ರೀತಿಯಾಗಿ ನೀವು ಏನು ಮಾಡ್ಬೋದು, ತೋರಿಸಿ ನೀವೇನು ಮಾಡ್ಬೋದು ಅಂದರೆ, ಮತ್ತು ಇಲ್ಲಿ ಇದೆಯಲ್ಲ ಇದನ್ನು ಕ್ಲಿಯರ್ ಮಾಡಿಕೊಡಿ ನಮಗೆ, ಅಥವಾ ನಮಗೆ ಇದನ್ನು ಓಪನ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವರು ಆಯಾ ಜಿಲ್ಲೆಗಳಲ್ಲಿ ಓಪನ್ ಕೂಡ ಮಾಡಿಕೊಡ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಒಂದು ಇನ್ಫಾರ್ಮೇಷನ್ ನಿಮಗೆ ಹೇಳಿ ಕಳಿಸ್ಬೋದು. ಇದು ಏನಂತಂದರೆ ಯಾವ ರೀತಿಯಾದಂಥ ಒಂದು ಇಲಾಖೆಗಳಲ್ಲಿ ಈಗ ಡೇಟ್ಗಳನ್ನು ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ. ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೀವು ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ನಿಮ್ಮ ಒಂದು ಇಲಾಖೆಗಳಿಗೆ, ಅದು ಜಿಲ್ಲೆಯಲ್ಲೂ ತಾಲೂಕಲ್ಲಿರುವಂಥ ಇಲಾಖೆಗಳಿಗೆ ಹೋಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಿ.